ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಮನುಕುಮಾರ್. ಸರ್, ತಾವು ಯಾವ ಸ್ಥಾನದಲ್ಲಿದ್ದೀರಾ ಸರ್? ನಾನು ಚೌಡ್ಲು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ. ಈಗ ಈ ಹಿಂದೆ ನಾನು ಚೌಡ್ಲು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಸರ್, ಸರ್ ತಾವು ತಮ್ಮ ಗ್ರಾಮ ಪಂಚಾಯತಿಗೋಸ್ಕರ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಗ್ರಾಮ ಪಂಚಾಯತಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು ಅಂತ ನಮ್ಮೆಲ್ಲರ ಕನಸು. ಆ ನಿಟ್ಟಿನಲ್ಲಿ ಕಳೆದ 10 ವರ್ಷದಿಂದ ಸುವರ್ಣ ಗ್ರಾಮ ಅಂತ ನಾನು ಪ್ರೆಸಿಡೆಂಟರಾಗಿದ್ದಾಗ ಒಂದು ಯೋಜನೆ ಅಳವಡಿಸಿದ್ದು ನಮ್ಮ ಶಾಸಕರ ಒಂದು ಸಹಾಯದಿಂದ ಆ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿ ಮಾಡಿರ್ತೀವಿ. ಹಾಗೆಯೇ ಇನ್ನೂ ಹಲವಾರು ಕೆಲಸಗಳು ಬಾಕಿ ಇದೆ. ಆ ಕೆಲಸಗಳನ್ನ ಮಾಡುವತ್ತ ನಾವು ದಿಟ್ಟ ಹೆಜ್ಜೆ ಇಡ್ತಿದ್ದೀವಿ ಅಂತ ಹೇಳ್ಬೋದು. ಸರ್, ಇನ್ನೂ ಹಲವಾರು ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಸರ್, ಆ ಕೆಲಸಗಳು ಏನು ಅಂತ ತಿಳ್ಕೊಬೋದಾ? ಇನ್ನೂ ಒಂದಷ್ಟು ರೋಡ್ ಆಗಬೇಕು, ಬಡವರಿಗೆ ಒಂದಷ್ಟು ಮನೆ ಆಗಬೇಕು. ತುಂಬ ನಮ್ಮದು ಸ್ವಲ್ಪ ಟೌನ್ ಬೇಸ್ಡು, ಟೌನಿಗೆ ನಿಯರ್ ಇದೆ ಗ್ರಾಮ ಪಂಚಾಯತಿ. ಆದ್ರೂ ಟೌನಿಗೆ ಹತ್ತಿರ ಇರೋದ್ರಿಂದಾಗಿ ನಾವು ಅಲ್ಲಿನ ಟೌನ್ದು ಜನ ಎಕ್ಸ್ಪೆಕ್ಟೇಷನ್ ಟೌನ್ ಲೆವೆಲ್ಗಿದೆ. ಆ ಲೆವೆಲ್ಲಿಗೆ ನಾವು ಒಂದಷ್ಟು ಕೆಲಸ ಮಾಡಬೇಕು. ಟೌನಲ್ಲಿ ಏನು ಸವಲತ್ತು ಸಿಗ್ತದೆ ಅದೆಲ್ಲ ಆ ಗ್ರಾಮ ಪಂಚಾಯತಿಗೂ ಸಿಗಬೇಕು ಅಂತ ನಾವು ನೆನೆಸ್ಕೋತಾ ಇದ್ದೀವಿ. ಸರ್, ತಾವು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಅಂತ ಏನಾದ್ರು ಇದೆಯಾ ಸರ್? ಹೌದು, ರಾಜಕೀಯಕ್ಕೆ ಬರೋಕ್ಕೆ ನನಗೆ ಸ್ಫೂರ್ತಿ BJP ಪಕ್ಷ ಅಂತ ಹೇಳ್ಬೋದು. ಅವರ ಒಂದು ಆ ಧೋರಣೆ, ಅವ್ರದ್ದು ನಾವು ಶಾಲೆಯಲ್ಲಿರುವಾಗಲೇ ABVPಗೆ ಕಡೆಗೆ ನಾವು ಆಸಕ್ತಿ ವಹಿಸಿದ್ದು. ಆನಂತರ ABVP ಮುಖಾಂತರ ನಾನು ರಾಜಕೀಯಕ್ಕೆ ಬಂದೆ. ಹಾಗೆಯೇ ನಮ್ಮಲ್ಲಿ ನಮ್ಮ BJP ಪಕ್ಷದಿಂದನೇ ಒಬ್ಬರು ಅಪ್ಪಚ್ಚು ರಂಜನ್ ಅಂತ MLA ಆಗಿದ್ದರು. ಅವರು ನಮ್ಮನ್ನ ಈ ಲೆವೆಲ್ಗೆ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಸರ್, ಅವ್ರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ. ನಾವು ಈ ಲೆವೆಲಿಗೆ ಬೆಳಿಬೇಕು ಅಂದರೆ ಅವರೇ ಕಾರಣ. ಈಗಲೂ ನಮ್ಮನ್ನ ಯಾವುದೇ ಕೆಲಸ ಇರಲಿ, ನಮ್ಮ ಜನಗಳಿಗೆ ಏನೇ ತೊಂದರೆ ಇದ್ರೂ ನಾವು ಹೋದರೆ ಒಂದಷ್ಟು ಸ್ಪಂದಿಸ್ತಾರೆ. ನಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಿದ್ದಾರೆ. ಆ ಮುಖಾಂತರ ನಮಗೆ ಸಹಾಯ ಮಾಡ್ತಿದ್ದಾರೆ. ಅವ್ರನ್ನ ನಾವು ರಾಜಕೀಯದಲ್ಲಿ ಯಾವತ್ತೂ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಸರ್, ತಮ್ಮ ಫ್ಯಾಮಿಲಿಲಿ ಯಾರು ರಾಜಕೀಯದಲ್ಲಿದ್ದೀರಾ ಸರ್? ಫ್ಯಾಮಿಲಿಯಲ್ಲಿ ಯಾರು ರಾಜಕೀಯದಲ್ಲಿಲ್ಲ, ತಾವೇ ಮೊದಲು. ಹೌದು ಸರ್, ಹೇಗೆ ಅನ್ನಿಸ್ತಾ ಇದೆ ಸರ್ ಈಗ? ಇಷ್ಟು ಖುಷಿ ಆಯ್ತದೆ. ನಮ್ಮದು ಇಷ್ಟಪಟ್ಟಿದ್ದು ಕ್ಷೇತ್ರ ಇದು. ಜನಗಳು ಕಷ್ಟ ಸುಖ ಹೇಳ್ಕೊಂಡು ಬಂದಾಗ ಅದಕ್ಕೆ ಸ್ಪಂದನೆ ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆದ್ರೂ ಆನಂತರ ಎಲ್ಲೋ ಒಂದು ಜಾಗದಲ್ಲಿ ಸಿಕ್ಕಿದಾಗ ನಮ್ಮನ್ನ ಗುರ್ತಿಸ್ತಾರೆ. ಇವರು ಅವತ್ತು ಹೆಲ್ಪ್ ಮಾಡಿದ್ರು ಅಂತಾರೆ. ಕೆಲವರು ಒಳ್ಳೆ ಮಾತು ಹೇಳುವಾಗ ಖುಷಿ ಆಯ್ತದೆ ನಮಗೆ. ಸರ್, ತಮಗೆ ಈಗ ರಾಜಕೀಯ ಜೀವನಕ್ಕೆ ಬಂದಿದ್ದೀರಾ. ಈ ಜೀವನಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮಗೆ ಓಟ್ ಹಾಕಿ ಗೆಲ್ಲಿಸಿದಂಥ ಮತದಾರರ ಕಾರಣ ಮತ್ತು ತಮ್ಮ ಪಂಚಾಯತಿ ಜನರ ಕಾರಣ. ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಖಂಡಿತವಾಗಿ ನಮ್ಮನ್ನ ಒಂದು ಗುರುತ ಪರಿಚಯ ಇಲ್ಲದ ಒಂದು ಸಮಯದಲ್ಲಿ ಆ ಜನಗಳು ನನ್ನ ಗುರುತಿಸಿ ನನಗೆ ಅಧಿಕಾರ ಕೊಟ್ಟಿದ್ದಲ್ಲದೆ ಕಾಲೇಜ್ ಬಿಟ್ಟಿದ್ದ ಆ ಸಮಯದಲ್ಲೇ ನನ್ನ ಕರೆದು ಕೂರಿಸಿ ಒಂದು ಅಧಿಕಾರ ಕೊಟ್ಟಿದ್ದರು. ಅವ್ರನ್ನ ನಾನು ಯಾವತ್ತಿಗೂ ಮರೆಯೋಕ್ಕಿಲ್ಲ. ಚೌಡ್ಲು ಗ್ರಾಮ ಪಂಚಾಯತಿ ಜನಗಳು ನಾನು ಯಾವತ್ತೂ ನೆನೆಸ್ಕೊತೀನಿ. ಅವ್ರಿಗೆ ಕೊನೆಯದಾಗಿ ಏನಾದ್ರು ಹೇಳಬೇಕು ಅಂತ ಇಷ್ಟಪಡ್ತೀರಾ? ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧನಿದ್ದೇನೆ ಅಂತ ಈ ಮೂಲಕ ನಿಮಗೆ ಹೇಳ್ತಿದ್ದೀನಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.